ಸುವರ್ಣ. ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಯಾಕೆ ಸರ್ ನಾನು ನೋಡಿ ಶಾಕ್ ಆಯ್ತಾ? ನಾನು ಇನ್ನೂ ಇದೇ ಊರಿನಲ್ಲಿ ಇದ್ದೀನಿ ಅಂತ ನಿಮ್ಗೆ ಆಶ್ಚರ್ಯ ಆಯ್ತಾ? ಯಾಕಪ್ಪ ಹೀಗೆ ಕೇಳ್ತಿದ್ದೀಯಾ? ನಿಮ್ಗೊಂದು ಗಾದೆ ಮಾತು ಗೊತ್ತಿರಬೇಕಲ್ವಾ ಸರ್? ಅದೇ ಆಡೋದೆಲ್ಲ ಆಚಾರ, ಮಾಡೋದೆಲ್ಲ ಅನಾಚಾರ ಅಂತ. ಹಾಗಿದೆ ನಿಮ್ಮ ವರ್ತನೆ. ದೇವಸ್ಥಾನದಲ್ಲಿ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಬೇರೆ ದಾರಿ ಇಲ್ವಲ್ಲ ಸರ್? ದೇವಸ್ಥಾನದಲ್ಲಾರು ನಾನು ಕೇಳೋ ಪ್ರಶ್ನೆಗೆ ನಿಮ್ಮಿಂದ ಪ್ರಾಮಾಣಿಕ ಉತ್ತರ ಸಿಗುತ್ತೇನೋ ಅನ್ನೋ ಆಸೆ ಅಷ್ಟೇ. ಓಹೋ, ಈಗ ಈ ಪ್ರಾಮಾಣಿಕತೆನ ಪ್ರಶ್ನೆ ಮಾಡೋ ಪರೀಕ್ಷೆ ಯಾಕೆ ಬೇಕು? ಪಾಪ ನಿಮಗೆ 10 ಕಂಪ್ನಿಗಳು, ಬಿಸ್ನೆಸ್ಗಳು, ಇದ್ರ ಮಧ್ಯೆ ನೀವು ಮಾಡಿರೋ ಅನ್ಯಾಯದ ಕೆಲಸಗಳಿಗೆ ಹೇಗೆ ತಾನೇ ನಿಮ್ಗೆ ನೆನಪಿರ್ಬೇಕು ಬಿಡಿ. ಅಜಯ್, ಈಗ ಯಾಕೋ ನನ್ನ ಟೈಮ್ ವೇಸ್ಟ್ ಆಗ್ತಿದೆ ಅನ್ನಿಸ್ತಿದೆ. ನೀನು ಮಾತಾಡ್ತಿರೋ ಯಾವ ವಿಷಯನೋ ನನಗೆ ಸಂಬಂಧಪಟ್ಟಿದ್ದಲ್ಲ. ಅದು ಹೇಗೆ ಸಂಬಂಧ ಪಡದೇ ಇರುತ್ತೆ ಸರ್? ನೇರವಾಗಿ ನೀವೇ ಇದಕ್ಕೆ ಜವಾಬ್ದಾರಿ ಹೊರಬೇಕಾಗುತ್ತೆ. ನೀವು ಕೆಲಸ ಬಿಟ್ಟು ನನ್ನ ಆಫೀಸ್ನಲ್ಲೇ ಕೆಲಸ ಸೇರ್ಕೊ ಅಂತ ಅಂದಾಗಲೇ ನಾನು ಅಂದ್ಕೊಂಡೆ ನೀವು ಮಾಡ್ತಾ ಇರೋ ಅಕ್ರಮಗಳನ್ನೆಲ್ಲ ವರದಿ ಮಾಡದೆ ಜಾಣು ಥರ ಇದ್ಕೊಂಡು ನೀವು ಕೊಡ್ತಾರೆ ಹೆಚ್ಚಿನ ಸಂಬಳ ಸವಲತ್ತುಗಳಿಗೆ ಜೀವನ ಪೂರ್ತಿ ಋಣಿಯಾಗಿರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದರೆ ಅದು ನಾನು ಆಗೋದಿಲ್ಲ ಅಂತ ಅವತ್ತೇ ಹೇಳ್ಬಿಟ್ಟೆ. ಹೌದಪ್ಪ, ಆ ವಿಷಯಕ್ಕೂ ನಾನು ನಿನ್ನನ್ನು ಅಪ್ರಿಷಿಯೇಟ್ ಮಾಡಿದ್ದೀನಿ. ಓದ್ರಿ, ಓದೋರು ಸುಮ್ಮನಿರ್ಬೇಕಿತ್ತು. ಏನು ಮಾಡಿದ್ರಿ? ದೊಡ್ಡವ್ರ ಬುದ್ಧಿ ಎಲ್ಲಿ ಬಿಡ್ತೀರಾ? ನನ್ನ ಪಾಡಿಗೆ ಕೆಲಸ ಮಾಡೋದು ಬಿಟ್ಟು ಸುಮ್ಮನೆ ಇರಬೇಕಿತ್ತು ತಾನೇ? ನೀವು ನಿಮ್ಮ ಮಕ್ಕಳನ್ನ ಮುಂದೆ ಬಿಟ್ಟು ನಮ್ಮ ಎಡಿಟರ್ಗೆ ಆ್ಯಡ್ ಅನ್ನೋ ಹೆಸರಿನಲ್ಲಿ 5 ಲಕ್ಷ ಲಂಚ ಕೊಟ್ಟು ನನ್ನನ್ನು ಕೆಲಸದಿಂದ ತೆಗ್ಸಾಕಿದ್ರಲ್ಲ, ಇದು ಯಾವ ನ್ಯಾಯ ಸರ್? ಸರಿ, ನನ್ನ ವಿಷಯ ಬಿಡಿ. ಪಾಪ ನಿಮ್ಮ ತಂಗಿ ಮಕ್ಕಳ ಮೇಲೆ ಸೇರ್ ತೀರಿಸ್ಕೊಳ್ಳೋವಷ್ಟು ಕೆಳಮಟ್ಟಕ್ಕೆ ಇಳಿದ್ಬಿಟ್ರಲ್ಲ ಸರ್. ಪಾಪ ಅವ್ರ ಕೆಲಸ ಕಿತ್ಕೊಂಡು ಅವ್ರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕುವಂಥ ವ್ಯವಸ್ಥೆನೂ ಮಾಡಿಬಿಟ್ರಲ್ಲ ನೀವು. ಅಜಯ್, ನೀನೆಲ್ಲೋ ತಪ್ಪು ಕಲ್ಪನೆ ಮಾಡ್ಕೊಂಡಿದೀಯಾ ಅನ್ಸುತ್ತೆ. ಸುಮ್ಮನೆ ನಾಟಕ ಆಡಬೇಡಿ ಸರ್. ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಬಿಲ್ಡಪ್ ತೊಗೊಂಡು ಆ ಕಾವ್ಯ ಕೆಲಸ ಮಾಡ್ತಿರೋ ಚಾಟ್ ಸೆಂಟರ್ನೂ ಕೊಂಡ್ಕೊಂಡು ಪಾಪ ಆ ಕಾವ್ಯ ಕೆಲಸ ಬಿಡೋ ಥರ ಮಾಡಿಬಿಟ್ರಲ್ಲ ಸರ್. ಇನ್ನು ಆ ಅಂಜಲಿ ಈಗ ತಾನೇ ಪ್ರಮೋಷನ್ ತಗೊಂಡು ಕೆಲಸ ಮಾಡ್ತಿದ್ದ ಕಂಪ್ನಿನೂ ನೀವು ಕೊಂಡ್ಕೊಂಡು ಅವಳಿಗೆ ಡಿಮೋಷನ್ ಕೊಟ್ಟು ಅವಮಾನ ಮಾಡಿ ಕೆಲಸ ಬಿಡಿಸಿರಲ್ಲ. ಯಾಕೆ ಸರ್ ಅಷ್ಟೊಂದು ಕಷ್ಟ ಕೊಡ್ತೀರಾ ಅವ್ರ ಕುಟುಂಬಕ್ಕೆ? ನನ್ನ ವಿಷಯ ಬಿಡಿ, ಸ್ವಂತ ನಿಮ್ಮ ಸೊಸೆದಿರಿಗೆ ಹಿಂಸೆ ಕೊಡೋದ ನಿಮ್ಮ ದೊಡ್ಡಸ್ತಿಗೆ? ಅಜಯ್, ನನ್ನ ಮಾತು ನಂಬು. ನಿಜವಾಗ್ಲೂ ಇದೆಲ್ಲ ಹೇಗಾಯ್ತು, ಯಾವಾಗಾಯ್ತು ನನಗೆ ಖಂಡಿತ ಗೊತ್ತಿಲ್ಲ. ಪಾಪ ಸರ್, ನಿಮಗೆ ನಿಮ್ಮ ಮನೆ ಜನ ಏನು ಮಾಡ್ತಾರೆ ಅಂತ ಮಾಹಿತಿನೂ ಇಲ್ಲ ಅಂದರೆ ನನಗೆ ನಗು ಬರುತ್ತೆ. ಹೋಗಿ ನಿಮ್ಮ ಮಕ್ಕಳನ್ನ ಕೇಳಿ, ಎಲ್ಲ ಹೇಳ್ತಾರೆ. ಹಾಗೆ ಅವ್ರಿಗೆ ನಾನು ಯಾವ ಬೆದರಿಕೆಗೂ ಹೆದರೋದಿಲ್ಲ, ಊರು ಬಿಟ್ಟು ಹೋಗೋದಿಲ್ಲ ಅಂತಲೂ ಹೇಳಿಬಿಡಿ. ಅಕ್ಕ, ನಾವ್ಯಾಕೆ ಇನ್ನೂ ಆ ನಮ್ಮ ಪತಿ ದೇವ್ರುಗಳು ಕಾಟನ ಸಹಿಸ್ಕೊಂಡು ಸುಮ್ಮನೆ ಇರಬೇಕು? ಅವರು ನಮ್ಗೆ ತೊಂದರೆ ಕೊಡಬೇಕು ಅಂತಾನೆ ನಾವು ಕೆಲಸ ಮಾಡ್ತಿದ್ದ ಕಂಪ್ನಿನ ಕೊಂಡ್ಕೊಂಡಿದ್ದಾರೆ. ನಾವು ಸುಮ್ಮನಿರಬಾರ್ದು. ಈ ವಿಷಯನ ಮಾವಂಗೆ ಹೇಳ್ಬಿಡೋಣ. ಅವರೇ ಸರಿ, ಅವ್ರಿಗೆ ಬೆಂಡೆತ್ತಿ ಬುದ್ಧಿ ಕಲಿಸ್ತಾರೆ. ಬೇಡ ಕಾವ್ಯ, ಇದರಿಂದ ನಮಗೆ ತೊಂದರೆ ಆಗೋದು. ನಾವೇನಾದರೂ ಈ ವಿಷಯನ ಮಾವಂಗೆ ಹೇಳಿದ್ರೆ ಅಪ್ಪ ಮಕ್ಕಳ ಮಧ್ಯ ಚಾಡಿ ಹೇಳಿ ತಂದಿಟ್ವಿ ಅಂತ ಅತ್ತೆಗೆ ನಮ್ಮ ಮೇಲಿನ ದ್ವೇಷ ಜಾಸ್ತಿ ಆಗುತ್ತೆ. ಪಾಪ ಮಾವ, ಅವ್ರಿಗೆ 1-2 ಕೆಲಸ, 10 ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಅದರಲ್ಲೂ
ಈ ಕೋರ್ಟು ಕೇಸು ಅನ್ನೋ ಓಡಾಟ ಬೇರೆ. ಎಲ್ಲ ಜಂಜಾಟದ ಮಧ್ಯ ಈ ವಿಷಯನೂ ಹೇಳಿ ಮಾವನ ಮನ್ಸಿಗೆ ನೋವು ಕೊಡ್ಬೇಕಾ? ಅವ್ರಾಗೆ ಸತ್ಯ ತಿಳ್ಕೊತಾರೆ. ಈ ಕೆಲಸ ಅಲ್ಲ ಅಂದ್ರೆ ಇನ್ನೊಂದು ಕೆಲಸ ಇರುತ್ತೆ ಬಿಡು. ವೇಟರ್, ಬಿಲ್ ಕೊಡಿ. ಮೇಡಮ್, ನಿಮ್ಮ ಟೇಬಲ್ ಬಿಲ್ ಕೊಟ್ಟಾಗಿದೆ. ಬಿಲ್ ಕೊಟ್ಟಾಯ್ತಾ? ಯಾರು ಕೊಟ್ಟಿದ್ದು? ನಾವೇ. ನೀವ್ ಯಾಕ್ರಿ ನಾವು ಕುಡ್ದಿರೋ ಕಾಫಿ ಬಿಲ್ ಕಟ್ಟಕ್ ಹೋದ್ರಿ? ಅಯ್ಯೋ, ಯಾಗ್ ಮಾತಾಡ್ತೀಯ? ನಮ್ ದೇವ್ರ ಸತ್ಯ ನಮಗ್ ಗೊತ್ತಿಲ್ವಾ? ಪಾಪ ನಿಮಗ್ ಮೊದ್ಲೇ ಕೆಲ್ಸ ಇಲ್ಲ ಅಂದ್ಮೇಲೆ ಸಂಬಳನೂ ಇಲ್ಲ, ಸಂಬಳ ಇಲ್ಲ ಅಂದ್ರೆ ಮೇಲ್ ಖರ್ಚಿಗೆ ಕಾಸು ಇಲ್ಲ. ನಾಯಿ ಕಾಫಿಗೆ ಬಿಲ್ ಕಟ್ಟಷ್ಟು ಕಾಸಿರುತ್ತಾ? ಅದಕ್ಕೆ ನಾವೇ ಕಟ್ಟಿದ್ವಿ. ನೋಡಿ, ಕಾಫಿಗೆ ಬಿಲ್ ಕಟ್ತಿರೋ ಅಷ್ಟು ಸ್ಥಿತಿಗೆ ನಾವಿನ್ನ ಬಂದಿಲ್ಲ. ಓಹೋ, ಹಾಗಿದ್ರೆ ಊಟ ಮಾಡೋಕ್ಕಾದ್ರೆ ಕಾಸಿಲ್ಲ ಅನ್ಸುತ್ತೆ ಅಲ್ವೇನೋ? ಮುಚ್ಚ್ರಿ ಬಾಯಿ. ಅಂತ ಪರಿಸ್ಥಿತಿ ಇನ್ನೂ ನಮಗ್ ಬಂದಿಲ್ಲ. ಬಂದ್ರು ನಿಮ್ ಮುಂದೆ ಕೈ ಒಡ್ಡಲ್ಲ. ನಮಗೂ ಹೇಳಿದ್ದನ್ನೇ ಹೇಳೋ ಅಭ್ಯಾಸ ಇಲ್ಲ. ಹಾಗೆ ಕೇಳಿದ್ದನ್ನ ಕೇಳೋ ಅಭ್ಯಾಸ ನಮಗೂ ಇಲ್ಲ. ನೋಡಿ, ಇದು ಸರಿ ಇಲ್ಲ. ನಾವು ಮುಂದೆ ಬಾಳ್ ಬದುಕಬೇಕಾದವರು. ಕಡೆ ಪಕ್ಷ ಒಂದೊಂದು ಮಕ್ಕಳನ್ನ ಹೆತ್ತು ಅವರಿಂದ ಅಪ್ಪ ಅಮ್ಮ ಅನ್ಸ್ಕೊಬೇಕಾದವ್ರು. ಇದ್ರ ಮಧ್ಯ ಅದೇ ಯಾಕೆ? ಮೊದಲು ಅವನ ಮನೆಯಿಂದ ಹೊರಗಾಕಿ, ಇಲ್ಲ ಅಂದ್ರೆ ನಿಮ್ನ ಕೆಲ್ಸದಿಂದ ತೆಗೆದಾಕಿರೋ ಹಾಗೆ ಮನೆಯಿಂದನೂ ಹೊರಗಾಕ್ಬೇಕಾಗುತ್ತೆ. ಏನ್ರಿ ಧಮ್ಕಿ ಹಾಕ್ತಿದ್ದೀರಾ? ನಾವ್ ಅದಕ್ಕೆಲ್ಲ ಹೆದರೋದಿಲ್ಲ. ನಿಂತಲ್ಲೇ ಮನೆ ಖಾಲಿ ಮಾಡಿ ಅಂದ್ರೆ ನಮ್ಮಿಂದ ಆಗೋದಿಲ್ಲ. ನಮಗೂ ಕಾನೂನು ಗೊತ್ತಿದೆ. ಅದೇ ರೂಟಲ್ಲಿ ಬರ್ತೀವಿ, ಕೋರ್ಟ್ಗೆ ಹೋಗ್ತೀವಿ. ಆದ್ರೆ ಅಜಯ್ನ ಮಾತ್ರ ನಮ್ಮನೆಯಿಂದ ಹೊರಗೆ ಕಳ್ಸೋದಿಲ್ಲ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ತಗೊಳ್ಳಿ. ನೀವು ಕೊಟ್ಟಿರೋ ಉಪ್ಪಿಟ್ಟು ಕಾಫಿದು ಬಿಲ್ಲು 80 ರೂಪಾಯಿ. ಬಾಕ. ಹಾ, ಆ 5 ರೂಪಾಯಿ ನಿಮ್ಗಲ್ಲ, ವೇಟರ್ ಕೊಟ್ಟಿರೋದು. ಜೋಬ್ಗೆ ಹಾಕೊಂಡ್ಬಿಟ್ಟಿರಾ. ರೀ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಹುಡುಗರು ಬಂದ್ಮೇಲೆ ಏನು ಅಂತ ವಿಚಾರಿಸಿದ್ರಾಯ್ತು. ಏನು ಸಮಾಧಾನ ಮಾಡ್ಕೊಳ್ಳೋದು? ಯಾಕೋ ನಿನ್ನ ಮಕ್ಕಳದು ತುಂಬ ಅತಿ ಆಯಿತು. ಅವರು ನಮ್ಮ ಕಂಪನಿ ಹೆಸರನ್ನ ನನಗಿಂತ ಎತ್ತರಕ್ಕೆ ತೊಗೊಂಡು ಹೋಗ್ತಾರೆ ಅಂತ ಏನೆಲ್ಲ ಕನಸ್ಕೊಂಡಿದ್ದೆ. ಆದರೆ ಏನು ಮಾಡಿದ್ರು? ಈಗಿರೋ ಹೆಸರನ್ನ ಇನ್ನಷ್ಟು ಹಾಳು ಮಾಡಿ ಅದು ಪಾತಾಳಕ್ಕೆ ಹೋಗೋ ಥರ ಮಾಡಿದ್ದಾರೆ. ಛೇ, ನೋಡು ಪ್ರಭಾ, ಇದು ಹೀಗೆ ಮುಂದುವರೆದ್ರೆ ಅವ್ರನ್ನ ಕಂಪನಿ ಬೋರ್ಡ್ ಆಫ್ ಡೈರೆಕ್ಟರ್ಶಿಪ್ ಇಂದಾನೆ ಕಿತ್ತು ಬಿಸಾಕ್ಬೇಕಾಗತ್ತೆ. ರೀ, ಸ್ವಲ್ಪ ನಿಧಾನವಾಗಿ ವಿಚಾರಿಸಿ. ನಿಂತ್ಕೊಳ್ರು. ಏನ್ರೋ ನಿಮ್ಮ ಉದ್ದೇಶ? ಏನು ಮಾಡಬೇಕು ಅಂತ ಹೊರಟಿದ್ದೀರಾ ನೀವು? ಅಲ್ವೋ ಗೌತಮ್, ನೀನು ವಯಸ್ಸಲ್ಲಿ ದೊಡ್ಡವನು,
ಏನೋ ಬಿಸ್ನೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಅನುಭವ ಇದೆ. ಈ ದಡ್ಡ ತಮ್ಮನ್ನ ನಿನ್ನ ಕೈ ಕೆಳಗಡೆ ಹಾಕಿದ್ರೆ ಅವನ್ನ ತಿದ್ದಿ ತೀಡಿ ಬಿಸ್ನೆಸ್ ಸ್ಕಿಲ್ಸ್ನೆಲ್ಲ ಕಲ್ಸ್ಕೊಡ್ತೀಯ ಅಂತ ನಂಬಿಕೆ ಇಟ್ಕೊಂಡು ಅವನ್ನ ಬಿಟ್ರೆ ಆಹಾ ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೀಯಪ್ಪ ನೀನು. ಯಾಕೆ ಈಗ ನನ್ನಿಂದ ಏನ್ ತಪ್ಪಾಯ್ತು ಅಂತ? ಮುಚ್ಚ ಬಾಯಿ. ನಾನು ಯಾವ ವಿಚಾರ ಮಾತಾಡ್ತಾ ಇದ್ದೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಏನು ಗೊತ್ತಿಲ್ಲದೆ ಇರೋ ಒಂಥರ ನಾಟಕ ಆಡಬೇಡ. ಅಲ್ರೋ, ಕಟ್ಕೊಂಡಿರೋ ಹೆಂಡತಿರ್ ಜೊತೆ ಏನೋ ಮನಸ್ತಾಪ ಆಗಿದೆ, ಅದನ್ನ ಸರಿ ಮಾಡಿಕೊಂಡು ಸುಖವಾಗಿ ಸಂತೋಷವಾಗಿ ಬಾಳೋದಕ್ಕೆ ದಾರಿ ಹುಡ್ಕೊಳ್ರು ಅಂದ್ರೆ ಅವ್ರ ಮೇಲೆ ಹಠ ಸಾಧಿಸಕ್ಕೆ ಹೋಗಿ ನಿಮ್ಮ ದಾರಿಗೆ ನೀವೇ ಮುಳ್ಳು ಹಾಕೊಂಡಿದ್ದೀರಲ್ರೋ. ಏಯ್, ಏನೋ ಮಾಡಿದೀಯ ನೀನು? ಅಲ್ಲ ಕಣ, ಅದೇನು ಪ್ರಯೋಜನಕ್ಕೆ ಬಾರದೆ ಇರೋಂಥ ಅದ್ಯಾವುದೋ ಚಾರ್ಟ್ ಸೆಂಟರ್ನ ಕೊಂಡ್ಕೊಂಡು ಪಾಪ ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಕಾವ್ಯ ಕೆಲಸ ಬಿಡೋ ಹಾಗೆ ಮಾಡಿದೀಯಲ್ಲೋ. ನೀನು ಕೇವಲ 10 ಕೋಟಿ ಟರ್ನ್ ಓವರ್ ಇಲ್ಲದೆ ಇರೋ ಯಾವುದೋ ಬಿಸ್ನೆಸ್ನ ಕೊಂಡ್ಕೊಂಡು ಪಾಪ ಅಂಜಲಿ ಕೆಲಸ ಬಿಡೋ ಹಾಗೆ ಮಾಡಿದೀಯಲ್ಲ. ಛೇ ಡ್ಯಾಡಿ, ನಾವೇನು ಅವ್ರನ್ನ ಕೆಲಸ ಬಿಟ್ಟು ಹೋಗಿ ಅಂತ ಹೇಳಿಲ್ಲ. ಅವರೇ ದುರಹಂಕಾರದಿಂದ ಬಿಟ್ಟು ಹೋಗಿದ್ದಾರೆ. ನಾವಂತೂ ಹೋಗಿ ಅಂತ ಒಂದೇ ಒಂದು ಮಾತು ಹೇಳಿಲ್ಲ ಡ್ಯಾಡಿ. ದುರಹಂಕಾರದಿಂದ ಬಿಟ್ಟು ಹೋಗಿರೋದಲ್ಲ, ನೀವು ಅವರಾಗವರೇ ಬಿಟ್ಟು ಹೋಗೋದಕ್ಕೆ ಯಾವ ಪರಿಸ್ಥಿತಿ ಬೇಕೋ ಆ ಪರಿಸ್ಥಿತಿನ ಅಂದ್ರೆ ಅನಿವಾರ್ಯತೆನ ಸೃಷ್ಟಿ ಮಾಡಿದ್ದೀರಾ. ಅದನ್ನು ಒಪ್ಕೊಳ್ಳಿ. ಡ್ಯಾಡ್, ನಾವು ಬಿಸ್ನೆಸ್ ಎಕ್ಸ್ಟೆಂಡ್ ಮಾಡೋದಕ್ಕೆ ಅಂತ ಈ ತರ ಮಾಡಿದಷ್ಟೇ. ಶಟ್ ಅಪ್ ಯುವರ್ ಮೌತ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಡ್ಯಾಡ್, ನಾವು ಬಿಸ್ನೆಸ್ ಎಕ್ಸ್ಟೆಂಡ್ ಮಾಡೋದಕ್ಕೆ ಅಂತ ಈ ತರ ಮಾಡಿದಷ್ಟೇ. ಶಟ್ ಅಪ್ ಯುವರ್ ಮೌತ್. ಏನೋ ಬಿಸ್ನೆಸ್ ಎಕ್ಸ್ಟೆಂಡ್ ಮಾಡೋದು? ನನಗೆ ನೀನು ಬಿಸ್ನೆಸ್ ಅಲ್ಲಿ ಅಡ್ವೈಸ್ ಮಾಡಕ್ ಬರ್ತೀಯಾ? 30 ವರ್ಷಗಳ ಅನುಭವ ಇದೆ ನನಗೆ. ಆ ಚಾರ್ಟ್ ಸೆಂಟರ್ಗೂ ನೀನು ಮಾಡ್ತಿರೋ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಗೂ ಎಲ್ಲಿಂದ ಎಲ್ಲಿಗೋ ಸಂಬಂಧ ನನಗೆ ಹೇಳಕ್ ಬಂದ್ಬಿಟ್ಟ. ಅದಿರ್ಲಿ, ಪಾಪ ಆ ಪ್ರೆಸ್ ರಿಪೋರ್ಟ್ ಅಜಯ್ನ ಕೆಲಸದಿಂದ ಯಾಕೆ ತೆಗ್ಸಾಕ್ಸಿದ್ರಿ? ಡ್ಯಾಡಿ, ಅವನ್ನ ನಾವು ಬೇಕು ಅಂತಾನೆ ಕೆಲಸದಿಂದ ಬಿಡಿಸಿದ್ವಿ. ಯಾಕೆ ಗೊತ್ತಾ? ನನಗೆ ಗೊತ್ತು ರೀಸನ್. ನೀವು ತಪ್ಪು ಮಾಡಿದ್ದೀರಾ, ಅದನ್ನ ಅವನು ಜಗತ್ತಿನ ಮುಂದೆ ಇಡೋದಕ್ಕೆ ಪ್ರಯತ್ನ ಪಟ್ಟ, ಅದಕ್ಕೆ ಪಾಪ ಕೆಲಸದಿಂದಾನೇ ತೆಗ್ಸಾಕ್ಸ್ಬಿಟ್ರಿ ಅಲ್ಲ. ಅಲ್ಲ ಡ್ಯಾಡ್, ಅವ್ನ ಮಮ್ಮಿಯಿಂದ ಬಿದ್ದಿದ್ದ. ಫೂಲಿಶ್ ಆಗಿ ಏನೇನೋ ಮಾತಾಡ್ಬೇಡ. ಏನೋ ಹೇಳ್ತಿದ್ಯಾ ನೀನು? ತಲೆಯಲ್ಲಿ ಬುದ್ಧಿಗಿದ್ದಿ ಇದೆಯಾ? ನೀವು ತಪ್ಪು ಮಾಡಿದ್ರಿ, ಅದನ್ನ ಜನಗಳ ಮುಂದೆ ಹೇಳಕ್ ಹೊರಟ ಅವನು, ಅದನ್ನ ಮುಚ್ಚಿಡೋದಕ್ಕೆ ಕೆಲಸದಿಂದ ತೆಗ್ಸಾಕ್ಸಿದ್ರಿ. ಈಗ ಪಾಪ ಮಮ್ಮಿ ಹಿಂದೆ ಬಿದ್ದಿದ್ದ ಅಂತ ಏನೇನೋ ಹೇಳ್ತಿದ್ಯಲ್ಲ, ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡ್ತಿದ್ಯಾ ವಿಷಯ ನೀನು? ಡ್ಯಾಡಿ, ನನಗೆ ಗೊತ್ತು ನೀವು ನಂಬೋದಿಲ್ಲ ಅಂತ. ಒಂದು ನಿಮಿಷ ಇರಿ. ರೀ, ಸ್ವಲ್ಪ ಸಮಾಧಾನದಿಂದ ಕೇಳಬಾರ್ದಾ? ಏನೇ ಸಮಾಧಾನ ಮಾಡ್ಕೊಳ್ಳೋದು? ಹತ್ತಿ ಉರಿತಾ ಇದೆ ಬೆಂಕಿ, ಅದನ್ನ ಆರಿಸೋದಕ್ಕೆ ಪ್ರಯತ್ನ ಪಡೋದು ಬಿಟ್ಟು ಮೇಲಿನ ಮೇಲೆ ತಪ್ಪು ಮಾಡ್ತಾನೆ ಇದ್ದಾರೆ. ಆ ತಪ್ಪನ್ನು ಮುಚ್ಕೊಳ್ಳೋದಕ್ಕೆ, ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಏನೋ ಪ್ರೂಫ್ ತಗೊಂಡ್ಬರಕ್ ಹೋಗಿದ್ದಾನೆ. ಸಮಾಧಾನ ಮಾಡ್ಕೋಬೇಕಂತೆ, ಸಮಾಧಾನ. ಸ್ವಲ್ಪ ನಿಧಾನವಾಗಿ ಕೇಳಿ. ನೋಡಿ ಡ್ಯಾಡಿ, ಈ ಫೋಟೋಸ್ನ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ. ಮಮ್ಮಿ ದೇವಸ್ಥಾನಕ್ಕೆ ಹೋದಾಗ, ಪಾರ್ಕಲ್ಲಿ ವಾಕ್ ಮಾಡ್ತಿದ್ದಾಗ, ಶಾಪಿಂಗ್ ಹೋದಾಗ ಅವ್ರನ್ನ ಫಾಲೋ ಮಾಡಿ ಕ್ಲಿಕ್ ಮಾಡಿರೋ ಫೋಟೋಸ್ಗಳಿವು ಡ್ಯಾಡಿ. ಅಷ್ಟಕ್ಕೂ ಈ ಫೋಟೋಸ್ ಕ್ಲಿಕ್ ಮಾಡಿದ್ ಯಾರು ಅಂತ ಗೊತ್ತಾ ನಿಮಗೆ? ಇಷ್ಟೊತ್ತು ಯಾರ ಪರ ವಕಾಲತ್ ವಹಿಸ್ಕೊಂಡು ಮಾತಾಡ್ತಿದ್ರೋ ಆ ಪ್ರೆಸ್ ರಿಪೋರ್ಟ್ ಅಜಯ್ ತೆಗೆದಿರೋ ಫೋಟೋಗ್ರಾಫ್ಸ್ ಇವು ಡ್ಯಾಡಿ. ಕುಡಿಯಲಿ. ನನ್ನ ಫೋಟೋನ ಅವನ ತೆಗ್ದಿದ್ದಾನೆ?
ದುರುದ್ದೇಶದಿಂದ ಮಮ್ಮಿ. ಕಿಡ್ನಾಪ್ ಮಾಡೋದಕ್ಕೋ, ಕೊಲೆ ಮಾಡೋದಕ್ಕೋ ಅಥವಾ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೋ ಈ ತರ ಫಾಲೋ ಮಾಡ್ತಾ ಇರ್ತಿದ್ದಾನೆ. ಅವನಿಂದ ಮಮ್ಮಿ ಜೀವಕ್ಕೆ ಅಪಾಯ ಇದೆ ಅನ್ನೋ ಭಯ ನಮ್ಮನ್ನ ಕಾಡ್ತಾ ಇದೆ ಡ್ಯಾಡಿ. ಅವ್ನು ಮಮ್ಮಿನ ಫಾಲೋ ಮಾಡಿ ಫೋಟೋಸ್ ಕ್ಲಿಕ್ ಮಾಡ್ತಾ ಇದ್ದಾನೆ ಅಂದ್ರೆ ಕೆಟ್ಟ ಉದ್ದೇಶ ಇರೋದ್ರಿಂದಲೇ ತಾನೆ. ಅಂತ ಡೇಂಜರ್ ವ್ಯಕ್ತಿನ ಮಮ್ಮಿಯಿಂದ ದೂರ ಇಡಬೇಕು ಅಂತಾನೆ ಅವನ್ನ ಕೆಲ್ಸದಿಂದ ತೆಗ್ಸಿದ್ದು, ಮನೆ ಬಿಡಿಸಿದ್ದು, ರೌಡಿಗಳನ್ನ ಬಿಟ್ಟು ಓಡಿಸಿದ್ದು. ಅಂತವನ್ನ ಅಂಜಲಿ ಕಾವ್ಯ ಮನೆ ಕರ್ಕೊಂಡು ಹೋಗಿ ಸೇವೆ ಮಾಡ್ತಾ ಇದ್ದಾರೆ. ಅವ್ನ ಮನೇಲಿ ಇಟ್ಕೋಬೇಡಿ, ಆಚೆ ಕಳಿಸಿ ಅಂದ್ರೆ ಆಗೋದಿಲ್ಲ ಅಂತ ಹೇಳಿ ನಮಗೆ ಚಾಲೆಂಜ್ ಮಾಡ್ತಾರೆ. ಹೇಳಿ, ಅದೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾಗಿತ್ತಾ? ಅದಕ್ಕೆ ಕೆಲಸದಿಂದ ಬಿಡಿಸಿ ಅವ್ನ ಹೊಟ್ಟೆ ಖಾಲಿ ಬಿದ್ರೆ ಅವರೇ ಅವನ್ನ ಮನೆಯಿಂದ ಆಚೆ ಕಳಿಸ್ತಾರೆ ಅಂತ ಹೇಳಿ ನಾವೇ ಅವನ್ನ ಕೆಲಸದಿಂದ ಬಿಡಿಸಿದ್ದು ಡ್ಯಾಡಿ. ನಮ್ಗೆ ಅಂಜಲಿ ಕಾವ್ಯಗೆ ಅಂತ ಮಮ್ಮಿ ಜೀವ ಮುಖ್ಯ. ಅವ್ರಿಗೇನಾದ್ರೂ ತೊಂದರೆ ಆದ್ರೆ ನಾವು ಸಹಿಸೋದಿಲ್ಲ. ಹುಡುಗ ನನ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಆಕ್ಸಿಡೆಂಟ್ ಆಗಿದ್ದಾಗ ನನ್ನನ್ನು ಹಾಸ್ಪಿಟ್ಲಿಗೆ ಸೇರಿಸಿ ಕಾಪಾಡ್ದವನು ಅವನು. ಅಂಥವನು ನನ್ನನ್ನು ಕೊಲ್ಲೋದಕ್ಕೆ ನೋಡ್ತಾನ. ಏನೋ ಒಂದು ಅರ್ಥನೇ ಆಗ್ತಾ ಇಲ್ಲ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಈ ಅಜಯ್ ಯಾಕೆ ಪ್ರಭಾವತಿನ ಫಾಲೋ ಮಾಡಿ ಫೋಟೋ ತೆಗ್ದಿದ್ದಾನೆ? ಅವನ್ನ ನೋಡಿದ್ರೆ ಕೆಟ್ಟವನ್ನಂತ ಅನ್ಸೋದಿಲ್ಲ. ಸ್ವಾಭಿಮಾನಿ ಬೇರೆ. ಎಷ್ಟೇ ದೊಡ್ಡವರಾಗಿದ್ರೂ ಹೆದರದೆ ಅವ್ರ ತಪ್ಪುಗಳನ್ನ ಎತ್ತಿ ತೋರಿಸೋ ಪ್ರಾಮಾಣಿಕ. ಅವನ್ ಯಾಕೆ ಈ ಫೋಟೋಗಳನ್ನು ತೆಗೆದಿದ್ದಾನೆ? ಒಂದು ವೇಳೆ ಗೌತಮ್ ಗೌರವ್ ಅನುಮಾನ ಪಡೋ ಥರ ಪ್ರಭಾವತಿಗೆ ತೊಂದರೆ ಕೊಡೋದಕ್ಕೆ ಅಂತಾನೆ ಫಾಲೋ ಮಾಡಿರಬಹುದಾ? ಹಾಗೆ ಅವನು ತೊಂದರೆ ಕೊಡೋದಕ್ಕೆ ಬಂದಿದ್ರೆ ಅದಕ್ಕೊಂದು ಕಾರಣ ಬೇಕಲ್ಲ. ಛೇ, ಅಜಯ್ ಅಂಥ ಹುಡುಗ ಅಲ್ಲ. ಪಾಪ ಪ್ರಭಾವತಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಸಹಾಯ ಮಾಡಿ ಹಾಸ್ಪಿಟ್ಲಿಗೆ ಸೇರಿಸಿ ಜೀವ ಉಳಿಸಿರೋ ಪುಣ್ಯಾತ್ಮ ಅವನು. ಅಂಥವನು ಯಾಕೆ ಪ್ರಭಾವತಿಗೆ ತೊಂದರೆ ಕೊಡ್ತಾನೆ? ಇಲ್ಲ, ಹೇಗಾದ್ರೂ ಮಾಡಿ ಇದರ ಹಿಂದೆ ಇರೋ ರಹಸ್ಯ ತಿಳ್ಕೊಳ್ಳೇಬೇಕು. ರೀ ರೀ ಬಂದೆ ಪ್ರಭಾ.
ಬ್ರದರ್? ಏನಾದ್ರು ಹಫ್ತಾ ವಸೂಲಿ ಇಲ್ಲ ಚಂದ ವಸೂಲಿ ದಂಧೆಗೆ ಏನಾದ್ರು ಇಳ್ದಿದ್ದೀರಾ? ಬಟ್ ನನಗೆ ದೇಣಿಗೆ ಕೊಟ್ಟ ಅಭ್ಯಾಸ ಇದೆ ಹೊರತು ಹಫ್ತಾ ಕೊಟ್ಟ ಅಭ್ಯಾಸ ಇಲ್ಲ. ನೋಡಿದ್ಯಾ ಬ್ರದರ್, ಇವನ್ಗೆ ಮುಟ್ಸಿರೋ ಬಿಸಿ ಇನ್ನೂ ಸಾಕಾಗಿಲ್ಲ ಅನ್ಸುತ್ತೆ. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಕೊಡ್ಸೋಣವೇನೋ? ಏ ಅಜಯ್, ನಿಂಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗೋದಿಲ್ವೇನೋ? ಊರ್ ಬಿಟ್ಟು ಹೋಗಂತ ಹೆಸರೇನು ಹೇಳೋದು? ಪದೇ ಪದೇ ಕಣ್ಬಿಟ್ಟಿದ ಕಡೆ ಎಲ್ಲ ಕಾಣಿಸ್ಕೊಂತಾನೆ ಇರ್ತಿಲ್ಲ. ನಿನ್ ಕೆಲಸ ಬಿಡಿಸಿ ನೀನ್ ಬರೆಯೋ ಪೆನ್ ಕಿತ್ಕೊಂಡು ನಮ್ಮ ತಾಕತ್ತೇನು ಅಂತ ಅರ್ಥ ಮಾಡ್ಕೊಂಡು ಊರ್ ಬಿಟ್ಟು ಹೋಗ್ಬೇಕಾಗಿತ್ತು ತಾನೇ? ಅಲ್ಲಪ್ಪ ಮಹಾನುಭಾವ, ಹೇಳ್ಕೊಳಕ್ ಮಾತ್ರ ದೊಡ್ಡ ಸ್ವಾಭಿಮಾನಿ ಅನ್ನೋ ಲೆವೆಲ್ಗೆ ಪೋಸ್ ಕೊಡ್ತೀಯಲ್ಲ. ಹೋಗಿ ಹೋಗಿ ಹೆಣ್ಮಕ್ಳ ಮೇಲೆ ಡಿಪೆಂಡ್ ಆಗಿ ಅವ್ರ ಮನೇಲಿ ಆಶ್ರಯ ಪಡ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ನಾಚಿಕೆ ಆಗ್ತಾ ಇಲ್ಲ, ನಿಮ್ಮ ಮಾತು ಕೇಳಿ ನಗು ಬರ್ತಾ ಇದೆ. ಪಾಪ ನಿಮ್ಗಿಂತ ಪರಿಸ್ಥಿತಿ ಬರಬಾರ್ದಿತ್ತು. ಅಲ್ಲ, ನನ್ನನ್ನು ಓಡಿಸೋದಕ್ಕೆ ಎದುರಿಸಿದ್ರಿ, ಒಡ್ಸಿದ್ರಿ, ಮನೆಯಿಂದನೂ ಆಚೆ ಹಾಕಿದ್ರಿ. ಇದು ಯಾವುದಕ್ಕೂ ಎದುರದೇ ಇದ್ದಾಗ ನನ್ನ ಕೆಲಸದಿಂದನೂ ತೆಗ್ಸಾಕಿದ್ರಿ. ನಿಮ್ಮ ಯಾವ ಪ್ರಯತ್ನಗಳು ಕೈಗೂಡದೇ ಇದ್ದಾಗ ಈ ಸ್ವಾಭಿಮಾನ ಅನ್ನೋ ಅಸ್ತ್ರನ ಪ್ರಯೋಗ ಮಾಡ್ತಿರಲ್ಲ, ನಿಮ್ಮನ್ನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿ.